ನಮಸ್ತೆ, ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಈ ವ್ಲಾಗ್ ಬಂದು ಯುಗಾದಿ ಹಬ್ಬದ ದಿನದ ವ್ಲಾಗ್ ಆಗಿರತ್ತೆ. ಸೊ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಿಮ್ಮ ಜೀವನದಲ್ಲಿ ನೀವು ಏನೇನು ಬಯಸಿರ್ತೀರೋ ಎಲ್ಲ ನಿಮಗೆ ಸಿಗಲಿ ಅಂತ ಹೇಳಿ ನಾನು ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಸೊ ಬೆಳಿಗ್ಗೆನೆ ಫಸ್ಟ್ ಎದ್ದಿದ ತಕ್ಷಣ ಬಾಗಿಲು ತೊಳೆದು ರಂಗೋಲೆ ಹಾಕೋದು ಕಾಮನ್ ಅಲ್ವಾ. ಮತ್ತೆ ನಾನು ಸ್ವಲ್ಪ ನಿಧಾನ ರಂಗೋಲೆ ಹಾಕೋದು, ಫಾಸ್ಟ್ ಆಗಿ ನನಗೆ ಹಾಕ್ಲಿಕ್ಕೆ ಬರೋದಿಲ್ಲ. ಸೊ ಟೈಮ್ ಹಿಡಿಯುತ್ತೆ. ಅಂದ್ರೆ ನಾನು ಕೆಳಗಡೆ ಹೋಗಿ ಬಾಗಿಲು ತೊಳೆದು ರಂಗೋಲೆ ಹಾಕಿ ಬರೋದಕ್ಕೆ ಮ್ಯಾಕ್ಸಿಮಮ್ ನಾನು 1 ಅವರ್ ಅಂತೂ ತಗೋತೀನಿ. ಯಾಕಂದ್ರೆ ನನಗೆ ಒಳಗಡೆ ಎಲ್ಲ ನೀಟಾಗಿ ತೊಳಿಬೇಕು. ಸುಮ್ಮನೆ ಹಂಗೆ ಬಕೆಟಲ್ಲಿ ನೀರು ಹಿಡಿದು ಹಾಕ್ಬಿಟ್ಟು ಆ ಥರ ಎಲ್ಲ ನಾನು ತೊಳೆಯಕ್ಕೆ ಹೋಗಲ್ಲ. ಬಿಕಾಸ್ ಅದೇ ಹೇಳಿದ್ದೀನಿ, ನಮ್ಮ ಬಿಲ್ಡಿಂಗ್ ಅಲ್ಲಿ ನಾವು ವಾರಕ್ಕೆ ಒಬ್ಬೊಬ್ರು ಆ ಥರ ಎಲ್ಲ ಡಿವೈಡ್ ಮಾಡ್ಕೊಂಡಿರ್ತೀವಿ ಅಲ್ವಾ. ಸೊ ತೊಳೆಯೋದೇ ನನ್ನ ಸರ್ದಿ ಬರೋದೇ ತಿಂಗಳಲ್ಲಿ ಒಂದ್ಸತಿ ಬರುತ್ತೆ. ಅಂದ್ರೆ ವಾರದಲ್ಲಿ 2 ದಿನ ತೊಳಿತೀನಿ, ತಿಂಗಳಿಗೆ ಒಂದ್ಸತಿ. ಸೊ ಆ 2 ಸತಿ ತೊಳೆಯೋದನ್ನಾದ್ರೂ ನೀಟಾಗಿ ತೊಳೆಯೋಣ ಅಂದ್ಬಿಟ್ಟು ನಾನು ಆ ರೀತಿ ಮಾಡ್ತೀನಿ ಅಷ್ಟೇ. ಆಮೇಲೆ ಇನ್ನು ಸ್ನಾನ ಎಲ್ಲ ಮಾಡ್ಕೊಂಡು ಫಸ್ಟು ಸ್ಟವ್ಗೆ ಪೂಜೆ ಮಾಡ್ಕೋಬೇಕಲ್ವಾ. ಯಾವಾಗಲೂ ಮಾಡೋದಿಲ್ಲ, ಹಬ್ಬದ ದಿನದಲ್ಲಿ ಮಾತ್ರ ಪೂಜೆ ಮಾಡಿಬಿಟ್ಟೆ ನಾನು ಅಡುಗೆ ಕೆಲಸಗಳನ್ನ ಶುರು ಮಾಡ್ಕೋತೀನಿ. ಹಬ್ಬದಲ್ಲಿ ಅಡ್ಗೆಗಳು ಎಲ್ಲಾರ ಮನೇಲೂ ಏನ್ ಮಾಡ್ತಾರೋ ನಮ್ಮ ಮನೇಲೂ ಅದೇನೆ. ಇಲ್ಲಿ ಅಡ್ಗೆಗೆ ನನ್ಗೆ ಹನಿ ಹೆಲ್ಪ್ ಮಾಡಕ್ಕೆ ಬಂದ್ಲು. ಪಾವನಿ ದೇವ್ರ ಮನೆದೆಲ್ಲ ನಾನ್ ರೆಡಿ ಮಾಡ್ತೀನಮ್ಮ ಅಂದ್ಬಿಟ್ಟು ಅವಳು ಮಾಡ್ತಿದ್ಲು. ನಮ್ಮ ಮನೇಲಿ ಯೂಶುವಲಿ ಇದೇ ತರ ಹಬ್ಬದ ಟೈಮಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಕೆಲ್ಸಗಳನ್ನ ಡಿವೈಡ್ ಮಾಡ್ಕೊಂಡ್ಬಿಡ್ತೀವಿ. ಅಂದ್ರೆ ನಂದು ಎನಿ ಟೈಮ್ ಅಡ್ಗೆದು ನಾನೇ ನಿಂತ್ಕೊಳ್ಳೋದು. ದೇವ್ರ ಮನೆ ಕೆಲ್ಸಗಳೇನಾದ್ರೂ ಇದ್ರೆ ಅವ್ರಿಬ್ರು ಮಾತಾಡ್ಕೋತಾರೆ, ನೀನು ಅಮ್ಮನ್ಗೆ ಹೆಲ್ಪ್ ಮಾಡ್ತೀಯ ಇಲ್ಲ ದೇವ್ರ ಮನೇಲಿ ಮಾಡ್ತೀಯ ಅಂದ್ಬಿಟ್ಟು ಇಬ್ರು ಮಾತಾಡ್ಕೊಂಡು ಅವಳು ಪಾವನಿ ನಾನು ದೇವ್ರ ಮನೆಗೆಲ್ಲ ರೆಡಿ ಮಾಡ್ತೀನಿ ಅಂತ ಹೇಳಿದ್ಲು. ಸೊ ಹನಿ ಬಂದು ನನಗೆ ಹೆಲ್ಪ್ ಮಾಡ್ತಾ ಇದ್ದಿದ್ದು. ಆಮೇಲೆ ಪಾಪ ದೇವ್ರ ಮನೆ ಕೆಲಸಗಳೆಲ್ಲ ಬೇಗನೆ ಆಗೋಯ್ತು. ಯಾಕಂದ್ರೆ ನಾವಾಗಲೇ 2 ಡೇಸ್ ಬಿಫೋರೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ವಲ್ಲ. ಇನ್ನು ಜಸ್ಟ್ ಅದಕ್ಕೆಲ್ಲ ಮಾಮೂಲಿ ಹೂವು ಎಲ್ಲ ಇಟ್ಟು ರೆಡಿ ಮಾಡೋದು ಅಷ್ಟೇನೆ. ಮತ್ತೆ ಪಾವನಿನೂ ಬಂದು ನನಗೆ ಅಡುಗೆಗೆ ಹೆಲ್ಪ್ ಮಾಡಿದ್ಲು. ಇನ್ನು ಇವತ್ತಿನ ಅಡುಗೆ ಆಸ್ ಯೂಶುವಲ್ ಹಬ್ಬ ಅಂದ್ರೆ ಬೇಳೆ ಹೋಳಿಗೆ ಕಾಮನ್. ಸೊ ಅದ್ರ ಜೊತೆಗೆ ನಾನು ಹೆಸರು ಕಾಳು ಮೊಳಕೆ ಕಟ್ಸಿದ್ದೆ, ಅದ್ರದ್ದು ಪಲ್ಯ ಅಂದ್ರೆ ಸ್ವಲ್ಪ ಗೊಜ್ಜು ತರ ಮಾಡ್ತಾ ಇದ್ದೀನಿ. ಅಂದ್ರೆ ನಮ್ಮನೇಲಿ ಕಡಲೆಕಾಳು ಕಾಳು ಗೊಜ್ಜು ಮಾಡೋದು ಅಷ್ಟೊಂದು ಯಾರು ಇಷ್ಟಪಟ್ಟು ತಿನ್ನೋದಿಲ್ಲ. ಆದ್ರೆ ಹೆಸರು ಕಾಳಲ್ಲಿ ಮಾಡಿದ್ರೆ ಇಷ್ಟಪಟ್ಟು ತಿಂತಾರೆ, ಹಾಗಾಗಿ ನಾನು ಹೆಸರು ಕಾಳದ್ದೇ ಮಾಡ್ತಾ ಇದ್ದೀನಿ. ಮತ್ತೆ ಅದ್ರ ಜೊತೆಗೆ ಕಾಮನ್ ಆಗಿ ಚಿತ್ರಾನ್ನ ಮತ್ತೆ ಒಬ್ಬಟ್ಟು ಸಾರಾಗಿರ್ಬೋದು ಮತ್ತೆ ವಡೆ. ಹಾಗೇನೆ ಇನ್ನೊಂದು ಏನಂತಂದ್ರೆ ನಮ್ಮ ಮನೆಯಲ್ಲಿ ಕಂಪಲ್ಸರಿಯಾಗಿ ನಾವು ಖಾರ ಒಬ್ಬಟ್ಟನ್ನ ಮಾಡ್ಲೇಬೇಕು. ಸ್ವೀಟ್ ಹೆಂಗ್ ಮಾಡ್ತೀನೋ ಖಾರನು ಆಸ್ ಯೂಶುವಲ್ ಇದ್ದೇ ಇರತ್ತೆ. ಇನ್ನ ಖಾರ ಒಬ್ಬಟ್ಟು ಅಂದ್ರೆ ಏನು ಸ್ಪೆಷಲ್ ಏನಿಲ್ಲ, ಆಲೂಗಡ್ಡೆನ ಬೇಯಿಸ್ಕೊಂಡು ಅದಕ್ಕೆ ಸಣ್ಣದಾಗಿ ಈರುಳ್ಳಿ ಮತ್ತೆ ಹಸಿಮೆಣಸಿನ್ಕಾಯಿನ ಹೆಚ್ಚಿ ಒಗ್ಗರಣೆ ಕೊಟ್ಟು ಸ್ವಲ್ಪ ಸೊಪ್ಪುಗಳು ಚೆನ್ನಾಗಿ ಹಾಕ್ಬೇಕು. ಅಂದ್ರೆ ಈ ಕೊತ್ತಂಬರಿ ಸೊಪ್ಪು, ಕರಿಬೇವು, ಪುದೀನ ಮತ್ತೆ ಸಬ್ಸಿಗೆ ಸೊಪ್ಪು ಸಿಗುತ್ತಲ್ಲ, ಇವನ್ನೆಲ್ಲ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕಿ ಅಂದ್ರೆ ಅದಕ್ಕೆ ಕಡಲೆಬೇಳೆ ಎಲ್ಲ ಹಾಕಕ್ ಹೋಗ್ಬಾರ್ದು, ಯಾಕಂದ್ರೆ ಅದು ಒಬ್ಬಟ್ಟು ತಟ್ಟಕ್ ಆಗೋದಿಲ್ಲ ಅಲ್ವಾ. ಹಂಗಾಗಿ ಸೊ ಆ ತರ ಮಾಡ್ಬಿಟ್ಟು ನಾವು ನಾರ್ಮಲ್ ಈಗ ಮೈದಾ ಕಣಕ ಏನು ನಾವು ಕಲ್ಸಿಟ್ಟಿರ್ತೀವಲ್ಲ, 2 ಒಬ್ಬಟ್ಟಿಗೂ ಸೇಮ್ ಅದೇ ಆಗತ್ತೆ. ಅದರಲ್ಲಿ ಇಟ್ಬಿಟ್ಟು ತಟ್ಟೋದು ಅಷ್ಟೇನೆ. ಸೊ ಇದ್ರ ರೆಸಿಪಿ ನಾನು ಆಲ್ರೆಡಿ 2 ಇಯರ್ಸ್ ಬ್ಯಾಕೆ ನಾನು ಏನು ಯೂಟ್ಯೂಬ್ ಅಲ್ಲಿ ಯುಗಾದಿ ಹಬ್ಬದ ಅಪ್ಲೋಡ್ ಮಾಡಿದಾಗಲೇ ಹಾಕಿದ್ದೆ. ಹಂಗಾಗಿ ಈಗ ನಾನು ಜಸ್ಟ್ ಹಂಗೆ ಹೇಳ್ತಿದ್ದೀನಿ ಅಷ್ಟೇನೆ. ಸೊ ಏನಕ್ಕೆ ಖಾರ ಒಬ್ಬಟ್ಟು ಮಾಡ್ತೀವಿ ಅಂದ್ರೆ ನಮ್ಮ ಹನಿ ಮತ್ತೆ ಪಾವನಿಗೆ ಇಬ್ರಿಗೂ ಫೇವ್ರೇಟ್ ಅದು. ಮತ್ತೆ ಅವರಿಬ್ರು ಸ್ವೀಟ್ ಒಬ್ಬಟ್ಟು ತಿನ್ನೋದಿಲ್ಲ. ಅಂದ್ರೆ ಪಾವನಿ ನೆಕ್ಸ್ಟ್ ಡೇ ತಿಂತಾಳೆ. ಅಂದ್ರೆ ಈಗ ನಾವು ತಂಗ್ಳೊಬ್ಬಟ್ಟು ಅಂತ ಹೇಳ್ತೀವಿ ನೋಡಿ, ನನಗೂ ಅಷ್ಟೇ ಫೇವ್ರೇಟ್. ಬಿಸಿಯಾಗಿ ಮಾಡಿದಾಗ ತುಪ್ಪ ಹಾಕೊಂಡು ತಿನ್ನೋದು ಅದೊಂಥರ ಇಷ್ಟ. ಆದ್ರೆ ಅದು ನಾವು ಮಾಡಿಟ್ಟಿರೋದು ಮಾರನೇ ದಿನ ತಿಂತೀವಿ ನೋಡಿ, ಅದು ಇನ್ನೂ ಒಂಥರ ಟೇಸ್ಟ್ ತುಂಬಾ ಚೆನ್ನಾಗಿರತ್ತೆ. ಸೊ ನಮ್ಮ ಪಾವನಿಗೂ ಅಷ್ಟೇನೆ, ಅವಳು ಬಿಸಿ ಹೋಳಿಗೆ ತಿನ್ನೋದೇ ಇಲ್ಲ. ನೆಕ್ಸ್ಟ್ ಡೇ ನಾನು ಯಾವಾಗ್ಲೂ ರಾತ್ರಿ ಹೊತ್ತು ಮಾಡಿದಾಗ ಅವಳು ಹೇಳ್ತಾಳೆ, ಅಮ್ಮ ನನ್ಗೊಂದೆರಡು ಹೋಳಿಗೆ ಎಕ್ಸ್ಟ್ರಾ ಮಾಡಿಡಿ ನೆಕ್ಸ್ಟ್ ಡೇಗೆ ಬೇಕು ಅಂತ ಹೇಳಿ. ಸೊ ಆ ನೆಕ್ಸ್ಟ್ ಡೇ ಅವಳು ಮತ್ತೆ ನಾನು ಮತ್ತೆ ನಮ್ಮನೆಯವ್ರು 3 ಜನ ತಿಂತೀವಿ. ಬಟ್ ಹನಿ ಮಾತ್ರ ಒಂದೇ ಒಂದು ಹೋಳಿಗೆನೂ ತಿನ್ನೋದಿಲ್ಲ. ಸೊ ಖಾರ ಒಬ್ಬಟ್ಟು ಕಂಪಲ್ಸರಿಯಾಗಿ ನಾನು ಮಾಡ್ಲೇಬೇಕು. ಅದು ನಮ್ಮ ಮನೇಲಿ ಒಂಥರ ಅಭ್ಯಾಸ ಆಗೋಗ್ಬಿಟ್ಟಿದೆ. ಸೊ ಏನಂದ್ರೆ ಮಕ್ಳು ಇರ್ತಾರಲ್ವಾ ಹೆಲ್ಪ್ ಮಾಡೋದಕ್ಕೆ, ಹಂಗಾಗಿ ನನಗೆ ರಿಸ್ಕ್ ಅಂತ ಏನು ಅನ್ಸೋದಿಲ್ಲ. ಇನ್ನ ನಾನು ಅಡ್ಗೆಗಳೆಲ್ಲ ರೆಡಿ ಆಗಿತ್ತು. ಇನ್ನ ಜಸ್ಟ್ ಹೋಳಿಗೆ ಒಂದು ತಟ್ಕೊಬೇಕಿತ್ತು. ಸೊ ನನ್ಗೆ ಫಸ್ಟ್ ಕಿಚನ್ ಕ್ಲೀನ್ ಆಗ್ಬಿಡ್ಬೇಕು. ಇದು ಅಡ್ಗೆ ಎಲ್ಲ ಆಗ್ಬಿಟ್ರೆ ನನ್ ಒಂದ್ ಸೈಡ್ಗೆ ಎಲ್ಲ ಇಟ್ಬಿಟ್ಟು ಆಮೇಲೆ ಕಿಚನ್ ಕ್ಲೀನ್ ಮಾಡ್ಕೊಳಕ್ ಸರಿ ಹೋಗುತ್ತೆ ಅಂತ ಹೇಳಿ ಇನ್ನ ವಡೆಗೂ ಎಲ್ಲ ಕಲ್ಸಿ ಇಟ್ಟಿದ್ದೆ. ಹೋಳಿಗೆ ಮಾಡೋದಕ್ಕೂ ಎಲ್ಲ ಉಂಡೆ ಕಟ್ಟಿ ಇಟ್ಬಿಟ್ಟಿದೆ. ಪೂಜೆಗೆ ಅಂತ ಹೇಳ್ಬಿಟ್ಟು ನಾನು ಹನಿಗೆ ಹೇಳ್ದೆ, 1-2 ಬೇಳೆ ಒಬ್ಬಟ್ಟು ನನ್ಗೆ ತಟ್ಕೊಟ್ಬಿಡಮ್ಮ, ನಾನು ಪೂಜೆ ಎಲ್ಲ ಮಾಡ್ಕೊಂತೀನಿ, ಆಮೇಲೆ ಎಲ್ಲಾರು ಸೇರಿ ನಾವು ಹೋಳಿಗೆ ಮಾಡ್ಕೊಳ್ಳೋಣ ಅಂತ ಹೇಳಿ.
ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಸೊ ಮನೇಲಿ ಎಲ್ಲ ಆಯ್ತು, ಪೂಜೆ ಎಲ್ಲ ಮಾಡಿದೆ. ಹೋಳಿಗೆ ಒಂದು ಮಾಡಬೇಕು ಅಂದರೆ ಪೂಜೆಗೆ ಅಂತ ಹೇಳಿಬಿಟ್ಟು ಅನಿಗೆ ಹೇಳಿ ಒಂದೆರಡು ಮಾಡಿಸ್ಕೊಂಡು ಎಲ್ಲ ಮಾಡಿದೆ. ಸರಿ ನಾನು ಎಲ್ಲ ರೆಡಿ ಆಗ್ಬಿಡೋಣ ಅಂತ ಅಂದ್ಬಿಟ್ಟು ಮೇಲೆ ಬಂದು ರೆಡಿ ಆಗಿಬಿಟ್ಟೆ ನಾನು ಪೂಜೆ ಎಲ್ಲ ಮಾಡ್ಕೊಂಡಿದ್ದು. ಸೊ ಇನ್ನು ಮಕ್ಕಳು ಮತ್ತು ಮನೆಯವರು ಕೆಳಗಡೆ ಏನೋ ಮಾತಾಡ್ಕೊಂಡು ಮಾಡ್ತಿದ್ದಾರೆ, ಏನು ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಇನ್ನು ಈ ಯುಗಾದಿ ಹಬ್ಬ ನಿಮ್ಮೆಲ್ಲರ ಜೀವನದಲ್ಲಿ ಬೇವು ಮತ್ತು ಬೆಲ್ಲ ಎರಡು ಕೊಡಲಿ ಅಂತ ಕೇಳ್ಕೊತೀನಿ. ಏನಕ್ಕೆ ಎರಡು ಕೊಡಲಿ ಅಂತ ಕೇಳ್ತಿದ್ದೀನಿ ಅಂದರೆ, ನಾವು ಬೇವನ್ನ ತಿಂದ್ರೇನೆ ಬೆಲ್ಲದ ರುಚಿ ಏನು ಅನ್ನೋದು ನಮಗೆ ಗೊತ್ತಾಗೋದು. ಹಾಗೇನೆ ನಾವು ಕಷ್ಟಗಳನ್ನ ಅನುಭವಿಸಿದ್ರೇನೆ ಸುಖದ ವ್ಯಾಲ್ಯೂ ಏನು ಅನ್ನೋದು ನಮಗೆ ಗೊತ್ತಾಗುವಂಥದ್ದು. ನಾವು ಬರೀ ಸುಖನೇ ಕೋರ್ಕೊಂಡಿದ್ದೀವಿ ಅಂತಂದರೆ ಭಗವಂತ ಮೇ ಬಿ ನಮಗೆ ಬ್ಯಾಕ್ ಟು ಬ್ಯಾಕ್ ಕಷ್ಟನೇ ಕೊಡ್ಬೋದು. ಹಾಗಾಗಿನೇ ಕಷ್ಟ ಸುಖ ಎರಡನ್ನೂ ಅಂದರೆ ನಾನು ಪರ್ಸ್ನಲಿ ಆ ರೀತಿ ಕೋರ್ಕೋತೀನಿ. ಏನೇ ಪ್ರಾಬ್ಲಮ್ ಬಂದರೂ ಅದನ್ನು ತಡ್ಕೊಳ್ಳೋ ಶಕ್ತಿ ಮತ್ತು ಅದರಿಂದ ಹೊರಗಡೆ ಬರುವಂಥ ಶಕ್ತಿನ ಕೊಡಪ್ಪ ಅಂತಲೇ ನಾನು ದೇವ್ರ ಹತ್ರ ಪ್ರಾರ್ಥಿಸೋದು. ಸೊ ನಿಮ್ಮೆಲ್ಲರ ಜೀವನದಲ್ಲೂ ಎಲ್ಲರೂ ನೀವು ಕೋರ್ಕೊಂಡಿದ್ದೆಲ್ಲ ನೆರವೇರಲಿ, ಎಲ್ಲರೂ ಚೆನ್ನಾಗಿರಿ ಅಂತಲೇ ಆಶಿಸ್ತೀನಿ. ಎಸ್ಪೆಷಲಿ ಮಕ್ಕಳು ಎಕ್ಸಾಮ್ಸಲ್ಲಿ ಅವರ ನೆಕ್ಸ್ಟ್ ಏನು ಕೆರಿಯರ್ಸ್ ಇರುತ್ತೆ, ಅವರ ಫ್ಯೂಚರು ಎಲ್ಲ ಸ್ವಲ್ಪ ಬ್ರೈಟ್ ಮಾಡ್ಕೊಳ್ಳಿ ಅಂತಲೇ ಕೇಳ್ಕೊತೀನಿ. ಸೊ ಈ ರೀತಿ ಇದೆ. ನೀವೆಲ್ಲ ಯಾವ ರೀತಿ ಯುಗಾದಿ ಹಬ್ಬನ ಅಂದರೆ ಆಲ್ಮೋಸ್ಟ್ ಆಲ್ ಎಲ್ಲ ಒಂದೇ ಥರ ಮಾಡ್ತೀವಿ, ಡಿಫ್ರೆಂಟ್ ಅಂತ ಏನೂ ಇರೋದಿಲ್ಲ. ಅದೇ ಹೋಳಿಗೆ ಊಟ, ಅದೇ ಪೂಜೆಗಳು ಇದೇ ಥರ ಇರುತ್ತಲ್ವ. ನಮ್ಮ ಮನೇಲೂ ಅದೇ ಥರನೇ ಇದೆ. ಇನ್ನು ಮಕ್ಕಳಿಬ್ರು ಡ್ರೆಸ್ಸಸ್ ಹಾಕ್ಕೊಂಡಿದ್ದಾರೆ, ನೋಡಿರ್ತೀರ ನೀವು ಆಲ್ರೆಡಿ ವ್ಲಾಗ್ ಸ್ಟಾರ್ಟಿಂಗಲ್ಲೇ. ಸೊ ಆ ಡ್ರೆಸ್ಸಸ್ಸಲ್ಲಿ ಯಾವ ಥರ ಕಾಣಿಸ್ತಿದ್ದಾರೆ ಅಂತ ಹೇಳಿಬಿಟ್ಟು ನನಗೆ ನೀವು ಕಮೆಂಟಲ್ಲಿ ತಿಳಿಸಿ. ಆ್ಯಕ್ಚುಲಿ ಹನಿದು ಲಾಸ್ಟ್ ವ್ಲಾಗಲ್ಲೇ ಹೇಳ್ದಂಗೆ ಆಲ್ ಆಫ್ ಸಡನ್ ಸ್ಟಿಚ್ ಮಾಡಿಸಿದ್ದು. ನಿಜವಾಗ್ಲೂ ಅವ್ರು ಅಷ್ಟು ಬೇಗ ನನಗೆ ಸ್ಟಿಚ್ ಮಾಡಿಕೊಡ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಪಾಪ ಹೆಂಗೋ ಮಾಡಿಕೊಟ್ರು, ಅದೊಂದು ಖುಷಿ. ಸೊ ಹೀಗಿದೆ. ಇನ್ನು ಎಲ್ಲ ಆದಮೇಲೆ ಅಡುಗೆ ಅಂದರೆ ಊಟ ಎಲ್ಲ ಆದಮೇಲೆ ಸೊ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಆರಾಮಾಗಿ ಮೂವಿ ನೋಡೋಣ ಫ್ಯಾಮಿಲಿ ಎಲ್ಲ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಆಮೇಲೆ ಸಂಜೆ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಅದಾದಮೇಲೆ ಎಲ್ಲಾದರೂ ಅಂದರೆ ಫಸ್ಟ್ ಹೇಗೇನು ಮಕ್ಕಳು ಮೂವಿ ಅಂತ ಅಂತಿದ್ರು, ಹೊಸದಾಗಿ ರಿಲೀಸ್ ಆಗಿರೋ ಅಂಥ ಮೂವಿಗೆ ಹೋಗೋಣ ಅಂತ ಹೇಳಿ ನಾನು ಮತ್ತು ಪಾವನಿ ಇಬ್ಬರೂ ಸ್ವಲ್ಪ ಬೇಡ ಅಂತ ಹೇಳ್ತಾ ಇದ್ದೀವಿ. ಗೊತ್ತಿಲ್ಲ ಇನ್ನೂ ಏನಾಗುತ್ತೆ ಅಂತ. ಏನಾದರೂ ಆಗಲಿ ಖಂಡಿತ ನಾನು ನಿಮ್ಮ ಜೊತೆ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಸೊ ಇನ್ನು ಈ ಸೀರೆ ಬಗ್ಗೆನೂ ನೀವೇನಾದರೂ ನನ್ನ ಕೇಳಿದ್ರೆ ಆಲ್ರೆಡಿ ನಾನು ಇದ್ರ ಬಗ್ಗೆ ಒಂದು ವ್ಲಾಗಲ್ಲಿ ಹೇಳಿದ್ದೀನಿ. ಮಕ್ಕಳದು ಡ್ರೆಸ್ಸಸ್ ತೊಗೊಂಡು ಬರೋಕ್ಕೆ ಸೀರೆ ತೊಗೊಬಂದ್ನಲ್ವ, ಅಲ್ಲೇ ತೊಗೊಂಡು ಬಂದಿದ್ದು. ಸಿಂಪಲ್ ಆಗಿದೆ. ನನಗೆ ಈ ಸಮ್ಮರ್ ಯಾಕೋ ಈ ಸತಿ ಅಂತೂ ತುಂಬ ಬಿಸಿಲು ಅಂತ ಅನ್ನಿಸ್ತಾ ಇದೆ. ಹೆವಿ ಸ್ಯಾರೀಸ್ ಉಟ್ಕೊಳ್ಳೋಕೆ ಇಷ್ಟನೇ ಆಗ್ತಾ ಇಲ್ಲ. ಸೊ ಈ ಥರ ಸಿಂಪಲ್ ಸೀರೆ ಆದರೆ ಅಟ್ಲೀಸ್ಟ್ ಉಟ್ಕೊಂಡಿರ್ತೀನಿ ಸಂಜೆವರೆಗೂ. ಹೆವಿಯಾಗಿ ಏನಾದರೂ ಬಾರ್ಡರ್ಸು ಹೆವಿ ಸ್ಯಾರಿ ಆದರೆ ಏನು ಮಾಡಿಬಿಡ್ತೀನಿ ಅಂದರೆ ಇರೋಕ್ಕಾಗಲ್ವ, ಮತ್ತೆ ತೆಗೆದ್ಬಿಟ್ಟು ಡ್ರೆಸ್ ಹಾಕ್ಕೊಳ್ಳೋದು ಆ ಥರ. ಆದ್ರೇನೋ ನನಗೆ ಸ್ವಲ್ಪ ಈ ಹಬ್ಬಗಳಲ್ಲಿ ಒಂಚೂರು ಸೀರೆಲೇ ಇರಬೇಕು ಅಂತ ಹೇಳಿ ಅನ್ನಿಸ್ತಾ ಇರತ್ತೆ. ಹಂಗಾಗಿನೇ ಸಿಂಪಲ್ ಸೀರೆನೇ ಇರಲಿ ಅಂತ. ಕಲರ್ ತುಂಬ ಇಷ್ಟ ಆಯಿತು ನನಗೆ, ಚೆನ್ನಾಗಿದೆ ಅಂತ ಹೇಳಿ ಅನ್ಕೋತೀನಿ. ಸೊ ಯಾವ ರೀತಿ ಇದೆ ಅನ್ನೋದನ್ನು ನೀವು ನನಗೆ ಕಮೆಂಟಲ್ಲಿ ತಿಳಿಸಿ. ಇನ್ನು ಅಪ್ಪ ಮಕ್ಕಳು ಏನೋ ಕೆಳಗಡೆ ಮಾಡ್ತಿದ್ದಾರೆ, ಹೋಗಿ ನೋಡೋಣ ಏನು ಮಾಡ್ತಿದ್ದಾರೆ ಅಂತ ಹೇಳಿ. ನಾನು ಕೆಳಗೆ ಹೋಗಿ ನೋಡೋ ಅಷ್ಟೊತ್ತಿಗೆ ನಂಗೆ ನಿಜವಾಗ್ಲೂ ಆಶ್ಚರ್ಯ ಆಗೋಯ್ತು. ಅವರಿಬ್ರು ಮಕ್ಕಳು ಹೋಳಿಗೆ ತಟ್ಕೊಡ್ತಿದ್ರೆ ನಮ್ಮ ಮನೆಯವರು ಸುಡ್ತಾ ಇದ್ರು. ನನಗೆ ಫುಲ್ಲು ಒಂಥರ ಸರ್ಪ್ರೈಸ್ ಆಗೋಯ್ತು, ಏನಪ್ಪ ಇವ್ರು ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಯೂಶಲಿ ಅವ್ರ ತುಂಬಾನೇ ರೇರ್ ಬಿಡಿ ಅಡುಗೆ ಮನೆಗೆ ಬರೋದು. ಅದೇ ಯಾವಾಗಾದ್ರೂ ಒಂದ್ಸತಿ ಗ್ರೀನ್ ಟೀ ಏನಾದರೂ ಮಾಡ್ಕೊಳಕ್ಕೆ ಆದ್ರೆ ಬರ್ತಾರೆ. ಮತ್ತೆ ನಾವ್ಯಾರು ಮನೇಲಿ ಇಲ್ಲ ಅಂತಂದ್ರೆ ಊಟ ಹಾಕೊಳ್ಳಕ್ಕೆ ಅದಕ್ಕಿದಕ್ಕೆ ಅಷ್ಟೇ ಬರ್ತಾರೆ ಹೊರತು ನಿಂತ್ಕೊಂಡು ಅಡುಗೆ ಮಾಡೋದು ಅವೆಲ್ಲ ನಿಜವಾಗ್ಲೂ ಸುಳ್ಳು. ಇವ್ರಿಗೆ ಏನಂದ್ರೆ ಏನೂ ಬರೋದಿಲ್ಲ. ಅದೇ ನಾನು ಯಾವಾಗಾದ್ರೂ ಫೋನಲ್ಲಿ ಸಾರು, ನಾನು ಬರೋದು ಲೇಟ್ ಆಗುತ್ತೆ, ಸಾರು ಒಂಚೂರು ಬಿಸಿ ಮಾಡಿಬಿಡಿ ಅಂತ ಏನಾದರೂ ಹೇಳಿದಾಗ ಅದಕ್ಕಷ್ಟೇ ನನಗೆ ಹೆಲ್ಪ್ ಮಾಡೋದು ಅವರು. ಬಟ್ ಇವತ್ತು ಮಕ್ಕಳಿಬ್ರು ಹೆಂಗೋ ಅವ್ರ ಪಪ್ಪನ ಕನ್ವಿನ್ಸ್ ಮಾಡಿಬಿಟ್ಟು ಅಂದರೆ ಹನಿ ಬಂದು ಸ್ವೀಟು ಹೋಳಿಗೆನ ತಡ್ತಾ ಇದ್ಲು, ಪಾವನಿ ಖಾರ ಹೋಳಿಗೆ. ಸೊ ಹಂಗಾಗಿ ಇಬ್ಬರು ತಡ್ತಿದ್ರಲ್ವಾ, ಅಮ್ಮ ಬರೋವರೆಗೂ ಸ್ವಲ್ಪ ಹೆಲ್ಪ್ ಮಾಡಿ ಪಪ್ಪ ಅಂತ ಹೇಳೋದ್ರಂತೆ. ಹಾಗಾಗಿ ಅವರು ಬಂದು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ರು. ಸೊ ಒಂಥರ ನೋಡ್ಬಿಟ್ಟು ಖುಷಿ ಆಯಿತು. ಯಾಕಂದರೆ ನಾವು ಯುಗಾದಿನ ಹೊಸ ವರ್ಷ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಈ ದಿನದಲ್ಲಿ ನಾವು ಏನಾದರೂ ಒಂದು ಮಾಡಿದ್ರೆ ಅದೇ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿ. ಸೊ ನಮ್ಮ ಮನೆಯವ್ರು ಹೆಂಗೋ ಅಡುಗೆ ಮನೆಗೆ ಬಂದು ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾರೆ. ಸೊ ಇನ್ಮೇಲೆ ಅವರು ಒಂಚೂರು ನನಗೆ ಹೆಲ್ಪ್ ಮಾಡೋ ಥರ ಆಗೋಗ್ಬಿಟ್ರೆ ಸಾಕಪ್ಪ ಅನ್ನಿಸ್ತಾ ಇತ್ತು ನನಗೆ.
ಸೊ ಇನ್ನ ಹೋಳಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡ್ವಿ. ಆಮೇಲೆ ಬಿಡು ನಾಳೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫ್ರಿಜ್ ಅಲ್ಲೆಲ್ಲ ಎತ್ತಿಟ್ವಿ. ಇನ್ನ ನಾನ್ ಪೂಜೆ ಎಲ್ಲ ಮಾಡಿದ್ದೆ, ಆದ್ರೆ ಮಕ್ಳು ಪೂಜೆ ಮಾಡಿರ್ಲಿಲ್ಲ. ಅವರು ಸ್ವಲ್ಪ ರೆಡಿ ಆಗ್ಬಿಟ್ಟು ಪೂಜೆ ಮಾಡ್ತೀವಮ್ಮ ಅಂತ ಹೇಳಿದ್ರು. ಆಮೇಲೆ ಅವರು ಪೂಜೆ ಎಲ್ಲ ಮಾಡಾದ್ಮೇಲೆ ನಾವು ಬೇವು ಬೆಲ್ಲ ಎಲ್ಲ ತಿಂದ್ವಿ. ಇನ್ನು ಯೂಶುವಲಿ ಈ ತರ ಹಬ್ಬದ ಟೈಮಲ್ಲೆಲ್ಲ ಮಕ್ಕಳು ಆಶೀರ್ವಾದ ಅನ್ನೋದು ತಗೊಂಡೇ ತಗೋತಾರೆ. ಸೊ ಅವ್ರಿಗೂ ಆಶೀರ್ವಾದ ಎಲ್ಲ ಮಾಡಿ ಆಮೇಲೆ ನಾವು ಸ್ವಲ್ಪ ಊಟ ಎಲ್ಲ ಮಾಡ್ಕೊಂಡ್ವಿ. ಬೆಳಗ್ಗೆಯಿಂದ ಏನೂ ತಿಂದೇ ಇರ್ಲಿಲ್ಲ. ಒಂದೇ ಸತಿ ಎಲ್ಲ ಅಡ್ಗೆ ಮಾಡ್ಬಿಟ್ಟು ನೆಮ್ಮದಿಯಾಗಿ ಕುತ್ಕೊಂಡು ತಿನ್ನೋಣ ಅಂತ ಹೇಳಿ. ಬಿಕಾಸ್ ಒಂದ್ಸತಿ ತಿಂದ್ಬಿಟ್ರೆ ನನ್ ಕೈಲಂತೂ ಏನು ಕೆಲಸ ಮಾಡಕ್ಕಾಗಲ್ಲ. ಇವನ್ ಮಕ್ಕಳು ಅಷ್ಟೇನೆ, ಅಮ್ಮ ತಿಂದ್ಬಿಟ್ರೆ ನಮಗೂ ಏನು ಮಾಡಕ್ಕಾಗಲ್ಲ. ಎಲ್ಲ ಮಾಡ್ಬಿಟ್ಟು ಆರಾಮಾಗಿ ಎಲ್ಲಾರು ಕೂತ್ಕೊಂಡು ಊಟ ಮಾಡೋಣ ಅಂತ ಹೇಳಿ ಅಂತ ಪ್ಲಾನ್ ಮಾಡಿದ್ವಿ. ಅದಾದ್ಮೇಲೆ ಇವಾಗ ಈ ಹಬ್ಬದ ಟೈಮಲ್ಲಿ ಏನ್ ಮಾಡ್ತಾರೆ ನಮ್ಮ ಮನೆಯವರು, ಆ ಮಕ್ಕಳಿಗೆ ಅನ್ಬಿಟ್ಟು ಸ್ವಲ್ಪ ಬೋನಸ್ ಎಲ್ಲ ಕೊಡ್ತಾರೆ. ಯೂಶುವಲಿ ಅಂದ್ರೆ ಎಲ್ಲಾ ಹಬ್ಬಕ್ಕೂ ಕೊಡೋದಿಲ್ಲ. ಯುಗಾದಿಗೆ, ದಸರಾ, ದೀಪಾವಳಿ ಮತ್ತೆ ಗೌರಿ ಹಬ್ಬ, ಈ 4 ಹಬ್ಬಕ್ಕೆ ಅವ್ರಿಗೆ ಕೊಡ್ತಾರೆ. ಸೊ ಇವತ್ತು ಕೊಟ್ರು. ಮತ್ ನಾನ್ ಕೇಳ್ದೆ ನನ್ಗೆಲ್ರಿ ಬೋನಸ್ ಅವ್ರಿಗೆ ಮಾತ್ರ ಕೊಟ್ರಿ ಅಂತ ಹೇಳಿ. ಈ ಗಂಡಸ್ರು ಹೆಂಗೆ ಅಂತಂದ್ರೆ ಅವ್ರ ಮಕ್ಕಳಿಗೆ ಮಾಡಕ್ ಅವ್ರಿಗೇನು ಅನ್ಸಲ್ಲ. ಅದೇ ಹೆಂಡತಿಗೆ ಮಾತ್ರ ಏನಾದ್ರು ಮಾಡ್ಬೇಕು ಅಂದ್ರೆ ಅವ್ರಿಗೆ ಎಷ್ಟು ಕಷ್ಟ ಅನ್ಸುತ್ತೆ ಗೊತ್ತಾ. ನಾನೇನಾದ್ರೂ ಅವ್ರನ್ನ ಕೇಳಿದ್ರೆ, ಅಯ್ಯೋ ನಿನಗ್ ಕೊಡೋ ಅಷ್ಟು ದೊಡ್ಡವನ ನಾನು, ನೀನ್ ಈ ಮನೆ ಓನರು, ನೀನ್ ಈ ಮನೆ ಮಹಾರಾಣಿ, ನಿನಗ್ ನಾನ್ ದುಡ್ಡು ಕೊಡಕ್ ಆಗುತ್ತಾ, ನೀನು ಸ್ವಿಸ್ ಬ್ಯಾಂಕ್ ಇದ್ದಂಗೆ ಆ ಬ್ಯಾಂಕ್ ಈ ಬ್ಯಾಂಕ್ ಅಂತ ಹೇಳ್ಬಿಟ್ಟು ಯಾಮಾರಿಸ್ಬಿಡ್ತಾರೆ. ಸೊ ಇವತ್ತು ನನ್ನನ್ನ ಯಾಮಾರಿಸಿದ್ರು. ನನ್ಗಂತೂ ₹1 ಕೊಡ್ಲಿಲ್ಲ. ಅಂದ್ರೆ ನಮ್ಮ ಮನೆಯವ್ರಿಗೆ ನಾನು ಏನಾದ್ರು ಒಂದ್ ಕೆಲ್ಸ ಮಾಡಿಸ್ಕೋಬೇಕು, ಇಲ್ಲ ಏನಾದ್ರು ಒಂದು ತಗಸ್ಕೋಬೇಕು, ಇಲ್ಲ ಮನೆಗೆ ಏನಾದ್ರು ಬೇಕು ಅಂದ್ರೆ ನನಗ್ ಸ್ವಲ್ಪ ಕಷ್ಟನೇ. ಅದೇ ಅವ್ರ ಮಕ್ಳಿಬ್ರು ಹೇಳಿ, ಪಾಪ ತಗೊಬನ್ನಿ ತಗೊಬನ್ನಿ ಪಾಪ ಅದ್ ಬೇಕು ಇದ್ ಬೇಕು, ಇಲ್ಲೊಂಚೂರು ಹೆಲ್ಪ್ ಮಾಡಿ ಪಾಪ ಅಂದ್ರೆ ಸಾಕು, ಆಯ್ತಮ್ಮ ಹೌದಮ್ಮ ಬೇಕಮ್ಮ ಮಾಡ್ಬಿಡ್ತಾರೆ. ಸೊ ಎಲ್ಲಾರ್ ಮನೇಲೂ ಇದೇ ಇರತ್ತೆ ನಿಜವಾಗ್ಲೂ. ಅದ್ರಲ್ಲೂ ಹೆಣ್ಮಕ್ಳು ಇದ್ರೆ ಅಂತೂ ಅಪ್ಪನ್ನ ತುಂಬಾ ಚೆನ್ನಾಗಿ ಆಡಿಸ್ತಾರೆ. ಸೊ ನಾನು ಹೋಗ್ಲಿ ಬಿಡು ಅಂತ ಅನ್ಬಿಟ್ಟು ಸುಮ್ನಾಗ್ತೀನಿ. ಬಟ್ ಚೆನ್ನಾಗಿರತ್ತೆ ಇವ್ರ ಅಪ್ಪ ಮಕ್ಕಳ ಒಂದು ಬಾಂಡಿಂಗ್ ನ ನೋಡೋದಕ್ಕೆ. ಆಮೇಲೆ ಮಕ್ಳಿಬ್ರು ರೆಡಿ ಆಗಿದ್ರು. ಸೊ ಡ್ರೆಸ್ದು ನಾನು ಹಂಗೆ ಒಂದು ಕ್ಲಿಪ್ಪಿಂಗ್ ತಗೊಂಡ್ ಹಾಕ್ದೆ. ಸೊ ಆಲ್ಮೋಸ್ಟ್ ಆಲ್ ತುಂಬಾ ಸತಿ ಹೇಳಿದೀನಿ ಡ್ರೆಸ್ ಬಗ್ಗೆ. ಮತ್ತೆ ಅವತ್ತಿಬ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು. ನನ್ಗಂತೂ ತುಂಬಾನೇ ಇಷ್ಟ ಆಯ್ತು ಅವತ್ತಿನ ದಿನ ಮಕ್ಳಿಬ್ರದ್ದು ಅಟೈರ್ ಆಗಿರ್ಬೋದು, ಅವ್ರು ರೆಡಿ ಆಗಿದ್ದಿದ್ದು ಎಲ್ಲಾನು. ಸೊ ನಿಮ್ಮನೇಲೂ ಎಲ್ಲಾರು ಮಕ್ಕಳು ಹಾಗೆ ಇರ್ತಾರೆ ಅಂತ ಹೇಳಿ ಅನ್ಕೋತೀನಿ. ಅದ್ರಲ್ಲೂ ಈ ಹಬ್ಬದಲ್ಲಿ ಹೆಣ್ಮಕ್ಳನ್ನ ನೋಡೋದೇ ಏನೋ ಒಂಥರ ಖುಷಿ ಅಲ್ವಾ. ಸೊ ಆಮೇಲೆ ನಮ್ಮನೆಯವರು ಸ್ವಲ್ಪ ಹೊತ್ತು ಮಲಗ್ತೀನಿ ಅಂತ ಮಲಗಿದ್ರು. ಆದ್ರೆ ಮೂವಿ ನೋಡಿದ್ವಿ, ಆಮೇಲೆ ಮಲಗಿದ್ರು ಅವರು. ಇನ್ನ ಹನಿ ಫ್ರೆಂಡ್ ಬಂದಿದ್ರು. ಸರಿ ಅವಳೇನೋ PPT ಮಾಡ್ಬೇಕಮ್ಮ ಅಂತ ಹೇಳಿ ಅವಳು ಮಾಡ್ಕೊಂಡು ಕೂತಿದ್ಲು. ಪಾವನಿನೂ ಒಂದ್ ಸ್ವಲ್ಪ ಹೊತ್ತು ಮಲಗಿದ್ಲು. ಬಟ್ ನನಗೆ ಅಂದ್ರೆ ನಿದ್ದೆ ಬರ್ತಿತ್ತು, ಬಟ್ ನಾನು ಮಲಗ್ಲಿಲ್ಲ. ಬಿಕಾಸ್ ನಂದು ಒಂದ್ ಪ್ರಾಬ್ಲಮ್ ಏನಂದ್ರೆ, ನಾನು ಮಲಗ್ಬಿಟ್ರೆ ಮತ್ತೆ ನನ್ಗೆ ಸಂಜೆ ದೀಪ ಹಚ್ಚೋದಿರತ್ತಲ್ವಾ. ನನ್ ಮಲಗಿದೀನಿ ಅಂದ್ರೆ ನನಗ್ ದೀಪ ಹಚ್ಚಕ್ ಇಷ್ಟನೇ ಆಗೋದಿಲ್ಲ. ಏನೋ ಒಂಥರ, ಅಂದ್ರೆ ನಾರ್ಮಲ್ ಡೇಸ್ ಅಲ್ಲಿ ಹೆಂಗೋ ಒಂಚೂರು ಹಚ್ಬಿಡ್ತೀನಿ, ಹಬ್ಬದಲ್ಲಿ ಮತ್ತೆ ಸ್ನಾನ ಮಾಡ್ಕೊಂಡ್ಬಿಡ್ತೀನಿ. ಅಂದ್ರೆ ನನ್ ದೀಪ ಹಚ್ಬೇಕು ಅಂದ್ರೆ ಅಯ್ಯೋ ಯಾರು ಅವೆಲ್ಲ ಮಾಡ್ತಾರೆ ಅಂತ ಹೇಳಿ ಅದು ಒಂದು ಮೈಂಡ್ ಅಲ್ಲಿ ಕುತ್ಕೊಂಡ್ಬಿಟ್ಟಿರುತ್ತೆ ನಮ್ಗೆ. ಮೇ ಬಿ ಅದಕ್ಕೋ ಏನೋ ನನ್ಗೆ ಆಗಲ್ಲ. ಸರಿ ಸುಮ್ನೆ ಹಂಗೆ ಸೋಫಾ ಮೇಲೆನೆ ಕುತ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಟಿವಿ ನೋಡ್ದೆ, ಒಂಚೂರು ಮೊಬೈಲ್ ನೋಡ್ಕೊಂಡು ಹೆಂಗೋ ಟೈಮ್ ಪಾಸ್ ಮಾಡ್ದೆ. ಆಮೇಲೆ ಸಂಜೆ ಆಯ್ತು, ಮೂವಿಗೆ ಹೋಗೋಣ ಅಂತ ಹೇಳಿದ್ರು. ಮನೇಲೂ ಮೂವಿ ನೋಡಿ ಮತ್ತೆ ಹೊರಗಡೆಗೂ ಮೂವಿನಾ ಅಂತ ಅಂದೆ. ಬಟ್ ಹನಿ ಅವತ್ತೊಂದಿನ ಬಂದಿದ್ದಾಳೆ, ಅವಳಿಗೆ ಯಾಕೆ ಬೇಜಾರ್ ಮಾಡೋದು ಹಬ್ಬದ ದಿನ ಅಂತ ಹೇಳಿ ನಮ್ಮ ಮನೆಯವರು, ನಡಿ ಮಗುಗ್ ಯಾಕೆ ಸುಮ್ನೆ ಫೀಲ್ ಮಾಡ್ತೀಯಾ, ಪರವಾಗಿಲ್ಲ ಹೋಗ್ ಬರೋಣ ಅಂತ ಅಂದ್ಬಿಟ್ಟು ಓಕೆ ಮೂವಿ ಟಿಕೆಟ್ಸ್ ಎಲ್ಲ ಬುಕ್ ಮಾಡಿದ್ರು. ಆಯ್ತು ಅಂತ ಹೇಳಿ ಮನೇಲೂ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾವು ಮೂವಿಗೆ ಅಂತ ಹೇಳಿ ಹೋಗಿದ್ದು. ಸೊ ನಮ್ಮನೇಲಿ ಯುಗಾದಿ ಹಬ್ಬ ಈ ರೀತಿ ಆಯ್ತು. ಚೆನ್ನಾಗಿತ್ತು ಎಲ್ಲಾನು. ಬೇವು ಏನು ಇರ್ಲಿಲ್ಲ, ಬೆಲ್ಲನೇ ಇತ್ತು. ಬಟ್ ಪ್ರತಿದಿನ ಹಿಂಗೆ ಇರುತ್ತೆ ಅಂತ ಖಂಡಿತ ಹೇಳಕ್ಕಾಗಲ್ಲ. ಯಾವ ದಿನ ಏನೇ ಬರ್ಲಿ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ಬೇಕು, ಅದೇ ಜೀವನ ಅಂತ ಹೇಳಿ ನಾನು ಅನ್ಕೋತಾ ಇರ್ತೀನಿ. ಸೊ ಫೈನಲಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿರತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವ್ಲಾಗ್ನ ನೋಡಿ ಅಂತ ಹೇಳ್ತಾ ಮತ್ತೊಂದು ವ್ಲಾಗ್ ಅಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.